ಗುದ್ಲಿ ಪೂಜೆದು ಮಳವಳ್ಳಿ ಪಟ್ಟಣದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡದ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿರುವಂತೆ ಇಲ್ಲಿ ಮಳವಳ್ಳಿಯ ಪಾಲಿಟೆಕ್ನಿಕ್ ಕಾಲೇಜಿನ ಮುಂದುವರಿದ ಒಂದು ಕಟ್ಟಡದ ಕಾಮಗಾರಿಗೂ ಕೂಡ ಮಳವಳ್ಳಿಯ ಪ್ರಥಮ ದರ್ಜೆ ಕಾಲೇಜಿಗೆ 7 ಕೋಟಿ 10 ಲಕ್ಷ ಮತ್ತು ಇಲ್ಲಿ 4 ಕೋಟಿಗೆ ಕಾಮಗಾರಿಯನ್ನು ಇವತ್ತು ಬುದ್ಧಿ ಪೂಜೆ ಮಾಡೋ ಜೊತೆಗೆ ಇದರ ಎದುರಿಗೆ ಇರತಕ್ಕಂಥ ಹಿಂದಿನ ನೂತನವಾದಂಥ MUSC ಸ್ಟೇಷನ್ ಅದರಲ್ಲಿ 11 kV ವಿದ್ಯುತ್ ಮಾರ್ಗನ ತಳಗವಾದಿ ಅಂದರೆ ಮಾಗನೂರು ಈ ಭಾಗಕ್ಕೆ ಮೊದಲು ಮಳವಳ್ಳಿಯಿಂದ ನಾವು ಸಪ್ಲೈ ಕೊಡ್ತಾ ಇದ್ದೀವಿ. ಇವತ್ತಿನಿಂದ ನೇರವಾಗಿ ಇಲ್ಲಿಂದಲೇ ವಿತರಣಾ ವ್ಯವಸ್ಥೆಗೆ ವಿಶ್ಲೇಷಣಾತ್ಮಕವಾಗಿ ಹೇಳಬೇಕು ಅಂತಂದರೆ ಸಾರ್ವಜನಿಕ ಮಹತ್ವವನ್ನು ಅರಿತು ಜನರ ಭವಿಷ್ಯತ್ತಿಗೆ ಉದ್ದೇಶವನ್ನಿಟ್ಕೊಂಡು ಯೋಜನೆಗಳನ್ನು ಮತ್ತು ಅನುದಾನವನ್ನು ಮಳವಳ್ಳಿ ಕ್ಷೇತ್ರಕ್ಕೆ ನನ್ನ ಒತ್ತಾಯದ ಮೇರೆಗೆ ಸರ್ಕಾರದಿಂದ ತರೋದ್ರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಂತ ನಂಜುಂಡಪ್ಪ ವರದಿಯಲ್ಲಿ ಏನು ವರದಿಯಾಗಿದೆ ಆ ಆಧಾರದ ಮೇಲೆ ಅಭಿವೃದ್ಧಿ ಶೂನ್ಯ ಅನ್ನೋದನ್ನು ಅಳಿಸಾಕಿ ಅಭಿವೃದ್ಧಿ ಪೂರ್ವಕವಾಗಿ ಜವಾಬ್ದಾರಿಯಿಂದ ಶಿಕ್ಷಣ, ಆರೋಗ್ಯ, ನೀರಾವರಿ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಪ್ರವಾಸಿ ತಾಣಗಳು ಅಭಿವೃದ್ಧಿ ಆಗೋದ್ರ ಜೊತೆಗೆ ಕೈಗಾರಿಕೆಯನ್ನು ಕೂಡ ಈ ಭಾಗದಲ್ಲಿ ತರುವಂಥ ಪ್ರಯತ್ನದಲ್ಲಿದೆ. ಇನ್ನು ಕೆಲವೇ ಅಂದರೆ ಇನ್ನೊಂದು ತಿಂಗಳು ಒಳಗೆ ಮೈಸೂರು ರಸ್ತೆಯಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಗುದ್ದಿ ಪೂಜೆ ಮಾಡ್ತಾರೆ. ಇದಲ್ಲದೆ ನಮ್ಮ ಪಂಟಳ್ಳಿ ಭಾಗದಲ್ಲಿ ಇವತ್ತು ನಮ್ಮ KEDB ಎಲ್ಲ ಇಂಜಿನಿಯರ್ಸು ಮತ್ತು ಅಧಿಕಾರಿಗಳು ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ಇವತ್ತು ಅಂತಿಮವಾದಂಥ ಸುತ್ತಿನ ಮಾತುಕತೆ ಜೊತೆಯಲ್ಲಿ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸೋದ್ರ ಜೊತೆಗೆ ಈ ಪ್ರದೇಶದ ನಿಜವಾದಂಥ ಕೊರತೆ, ನಿರುದ್ಯೋಗದ ಸಮಸ್ಯೆಯನ್ನು ನಿವಾರಣೆ ಮಾಡತಕ್ಕಂಥ ಜವಾಬ್ದಾರಿಯಲ್ಲಿ ದಾಪುಗಾಲನ್ನು ಇಡ್ತಾ ಇದ್ದೀವಿ ಅನ್ನೋದ್ರ ಜೊತೆಗೆ ಈ ಶೀಘ್ರದಲ್ಲೇ ಜಲಪಾತೋತ್ಸವ ನೀರಂಚಿಕೆ ಜಲಪಾತೋತ್ಸವವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಿಸ್ತೀವಿ. ಒಂದು ವಿಜೃಂಭಣೆಯನ್ನು ದಿನಾಂಕ ನಿಗದಿಪಡಿಸಿರ್ತದೆ. ತದನಂತರ ಹನಿ ನೀರಾವರಿ ಮತ್ತು ಹಲವಾರು ನೀರಾವರಿ ಯೋಜನೆಗಳು, ಹಲವಾರು ಇಲಾಖೆಗಳ ಕಾಮಗಾರಿಗಳನ್ನು ಮಳವಳ್ಳಿ ತಾಲೂಕಿನಲ್ಲೇ ಅಂದರೆ ತಾಲೂಕು ಕೇಂದ್ರದಲ್ಲಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರ ಸಮಾಗಮದೊಂದಿಗೆ ಹಲವಾರು ಅಧಿಕಾರಿಗಳ ಸಮಾಗಮದೊಂದಿಗೆ ಒಂದು ಬೃಹತ್ತಾದಂಥ ಕಾರ್ಯಕ್ರಮವನ್ನು ನಾನು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಮಾಡಬೇಕು ಅಂತ ನಾನು ಆಯೋಜನೆ ಮಾಡಿದ್ದೇನೆ. ಇದಕ್ಕೆ ಮಳವಳ್ಳಿ ಕ್ಷೇತ್ರದ ಜನತೆಗೆ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ನಾನು ಇದನ್ನು ತಿಳಿಸಿದ್ದೀನಿ. ಈಗಾಗಲೇ ಹಲವಾರು ಉದ್ದಿಮೆಗಳನ್ನು ಸಂಪರ್ಕ ಮಾಡಿ ನಮ್ಮ ಮಳವಳ್ಳಿ ತಾಲೂಕಿನ ಗ್ರಾಮೀಣ ಶಿಕ್ಷಣದಲ್ಲಿ ಏನು ಕೊರತೆ ಇದೆ, ಸರ್ಕಾರಿ ಶಾಲೆಗಳಲ್ಲಿ ಜನರು ಮಕ್ಕಳನ್ನ ಸೇರಿಸೋದಕ್ಕೆ ಮೂಗು ಮುರಿತಾ ಇದ್ರು, ಅದನ್ನು ತಪ್ಪಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗೆ ಪ್ರವೇಶಾತಿಗೋಸ್ಕರ ಪೈಪೋಟಿ ಮಾಡುವಂಥ ರೀತಿಯಲ್ಲಿ ಡಿಜಿಟಲೀಕರಣ ಮಾಡೋದ್ರ ಜೊತೆಗೆ ಒಂದೊಂದು ಕ್ಲಸ್ಟರ್ಗೆ ಮಲ್ಟಿಮೀಡಿಯಾ ಸೆಂಟರ್ನ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ನಾನು ಇದೇ ನನ್ನ ಈ ಸಂದರ್ಭದಲ್ಲಿ ಹೇಳಿ ಸರ್. ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತೀನಿ